ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ಇನ್ನೊಂದು ಭಾಗದ ವಿಷಯ ಯಾವುದು ಅಂತಂದರೆ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಇಲ್ಲಿವರೆಗೂ ನಾವು ಡೆವಲಪ್ಮೆಂಟ್ ಆಫ್ ವುಮನ್ ಅನ್ನುವಂತಹ ವಿಷಯವನ್ನು ತಿಳ್ಕೊಂಡ್ವಿ. ಸೊ ಅದರ ಮುಂದುವರಿದ ಪಾರ್ಟ್ 2 ಭಾಗದಲ್ಲಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಹೇಳಿ ಕರಿತೀವಿ. ನಾನು ನಿಮಗೆ ಮೊದಲೇ ತಿಳಿಸಿದ ಹಾಗೆ ಈ ದೇಶದಲ್ಲಿ ವಲ್ನರಬಲ್ ಗ್ರೂಪ್ಸ್ ಅಂತ ಹೇಳಿ ನಾವು 3 ಜನನ ಗುರುತಿಸ್ತೀವಿ: ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು. ಇಲ್ಲಿ ಮುಖ್ಯವಾಗಿ ನಾವು ಮಹಿಳೆಯರ ಬಗ್ಗೆ ನಿನ್ನೆ ನಾವು ತಿಳ್ಕೊಂಡಿದ್ದೀವಿ. ಅವರಿಗೆ ಬರುವ ಸಮಸ್ಯೆಗಳೇನು, ಸರ್ಕಾರ ಅವರಿಗಾಗಿ ಮಾಡಿರುವಂತಹ ಹಲವಾರು ಯೋಜನೆಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇವತ್ತಿಗೆ ನಾವು ಮಕ್ಕಳಲ್ಲಿ ಇರುವಂತಹ ಹಲವಾರು ಯೋಜನೆಗಳ ಬಗ್ಗೆ ಏನು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣಂತೆ. ಸೊ ಚಿಲ್ಡ್ರನ್ ಅಂತ ಕರಿತೀವಿ. ವರ್ಲ್ಡ್ಸ್ ಮೋಸ್ಟ್ ವಲ್ನರಬಲ್ ರಿಸೋರ್ಸ್ ಅಂತ ಹೇಳಿ ಗುರುತಿಸ್ತೀವಿ. ಅಂತಂದರೆ ಅವರಿಗೆ ಅಶಕ್ತರು ಅಂತ ಹೇಳಿ ಕಂಡು ಹಿಡಿದು ನಾವು ಅವರಿಗೆ ಯಾರ್ದಾದ್ರೂ ಒಬ್ಬರು ಸಹಾಯ ಬೇಕಾಗತ್ತೆ, ಅವರು ವಲ್ನರಬಲ್ ಗ್ರೂಪ್ಸ್ ರಿಸೋರ್ಸಸ್ ಅಂತ ಹೇಳಿ ಮುಖ್ಯವಾಗಿ ಗಮನಿಸ್ತೀವಿ. ಸೊ ಹಾಗಾದರೆ ಭಾರತದಲ್ಲಿ ಚೈಲ್ಡ್ ಪಾಪ್ಯುಲೇಷನ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾದ್ರೆ, ಇಂಡಿಯಾ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ದಿ ವರ್ಲ್ಡ್. ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಕ್ಕಳನ್ನು ನಾವು ಭಾರತದಲ್ಲಿ ಹೆಚ್ಚು ಜನನ ಗುರುತಿಸ್ತೀವಿ. ಹಾಗೆ ಮೋರ್ ದೆನ್ 1/3 ಆಫ್ ಕಂಟ್ರೀಸ್ ಪಾಪ್ಯುಲೇಷನ್ ಇಸ್ ಬಿಲೋ 18 ಇಯರ್ಸ್. ಅಂತಂದರೆ 1/3 ಅಂತಂದರೆ ಅತಿ ಹೆಚ್ಚು 30%ಗಿಂತಲೂ ಅತಿ ಹೆಚ್ಚು ಭಾರತದಲ್ಲಿ 18 ವರ್ಷದ ಒಳಗಿರುವಂತಹ ಮಕ್ಕಳನ್ನು ನಾವು ಗುರುತಿಸ್ತೀವಿ. ಹಾಗೆ ಅದ್ರ ಜೊತೆಗೆ ಅಪ್ರಾಕ್ಸಿಮೇಟ್ಲಿ 40% ಆಫ್ ದಿ ಪಾಪ್ಯುಲೇಷನ್, ಅರೌಂಡ್ 440 ಮಿಲಿಯನ್ಸ್ ಇಸ್ ಚಿಲ್ಡ್ರನ್. ಭಾರತದಲ್ಲಿ 100% ತೆಗೆದುಕೊಂಡ್ರೆ ಅದರಲ್ಲಿ 40% ಮಕ್ಕಳಿರ್ತಾರೆ. ಅಂತಂದರೆ 440 ಮಿಲಿಯನ್ ಎಟ್ ಪ್ರೆಸೆಂಟ್ ಭಾರತದಲ್ಲಿರುವಂತಹ ಮಕ್ಕಳ ಸಂಖ್ಯೆ ಅಂತ ಹೇಳಿ ನಾವಿಲ್ಲಿ ಗುರುತಿಸ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ, ಇದರ ಇಂಪಾರ್ಟೆನ್ಸ್ ಏನಂತಂದರೆ, ಹೆಚ್ಚು ಭಾರತದಲ್ಲಿ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ಅತ್ಯಂತ ಹೆಚ್ಚು ಮಕ್ಕಳು ಬದುಕ್ತಿರುವಂಥದ್ದು ಮತ್ತು ಜೀವನ ನಡೆಸ್ತಿರುವಂಥದ್ದು ಈ ಭಾರತ ದೇಶದಲ್ಲಿ ಅನ್ನೋದನ್ನು ನಾವಿದರಲ್ಲಿ ಗುರುತಿಸ್ಕೊಳ್ಬೋದು. ಹಾಗಾದರೆ ನೀಡ್ ಆಫ್ ಚೈಲ್ಡ್ ವೆಲ್ಫೇರ್ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆ ಇದು ಬೇಕು, ಯಾಕೆ ಅವರ ಮಕ್ಕಳ ಕಲ್ಯಾಣ ಆಗಬೇಕು, ಇವರನ್ನು ಯಾಕೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಇವರ ಅವಶ್ಯಕತೆಗಳು ಏನು ಅನ್ನೋದನ್ನು ಗುರುತಿಸೋದಾದರೆ, ಇಲ್ಲಿ ಮುಖ್ಯವಾಗಿ ನಾವು 1 ಮಿಲಿಯನ್ ಔಟ್ ಆಫ್ 21 ಮಿಲಿಯನ್ ಬೇಬೀಸ್ ಬಾರ್ನ್ ಎವ್ರಿ ಇಯರ್ ಇನ್ ಇಂಡಿಯಾ ಆರ್ ಅಬಾಂಡೆಡ್ ಸೂನ್ ಆಫ್ಟರ್ ದೇರ್ ಬರ್ತ್ ಡ್ಯೂ ಟು ಡಿಫ್ರೆಂಟ್ ಸೋಷೋ ಎಕನಾಮಿಕ್ ರೀಸನ್. ಅಂತಂದರೆ 1 ಮಿಲಿಯನ್ನಲ್ಲಿ ಔಟ್ ಆಫ್ 21 ಮಿಲಿಯನ್ ಬೇಬೀಸ್ಗಳೇನಾಗುತ್ತೆ ಅಂದರೆ ಹುಟ್ಟುತ್ತವೆ ಪ್ರಪಂಚದಲ್ಲಿ, ಅಥವಾ ಸ್ಪೆಷಲಿ ಭಾರತದಲ್ಲಿ ಹುಟ್ಟುತ್ತವೆ. ಹುಟ್ಟಿದ ನಂತರದಲ್ಲಿ ಅವೇನು ಮಾಡ್ತವೆ, ಅನಾಥರಾಗ್ತಾರೆ ಬಿಕಾಸ್ ಆಫ್ ವೇರಿಯಸ್ ಸರ್ಕಮ್ಸ್ಟೆನ್ಸಸ್. ಅಂತಂದರೆ ಒಂದು ಸಾಮಾಜಿಕ ಪರಿಸ್ಥಿತಿಯ ಆಧಾರದ ಮೇಲೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಕನಾಮಿಕ್ ರೀಸನ್, ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ. ನೀವೆಲ್ಲ ಪೇಪರ್ಗಳಲ್ಲಿ ಓದ್ತಿರ್ಬೋದು, ಮಕ್ಕಳುಗಳು ಇಲ್ಲಿ ಕಸದ ತೊಟ್ಟಿಗಳಲ್ಲಿ ಸಿಗ್ತವೆ, ರೋಡ್ನಲ್ಲಿ ಸಿಕ್ತು, ಅಥವಾ ಯಾರೋ ತಂದೆ ತಾಯಿ ಯಾವುದೋ ದೇವಸ್ಥಾನದ ಮುಂದೆ ಬಿಟ್ಟು ಹೋದರು, ಹೀಗೆ ನಾವು ಕೇಳ್ತೀವಿ. ಇಂತಹ ಕೇಸಸ್ಗಳನ್ನು ಬಹಳಷ್ಟು ಕೇಳಿದ್ದೀವಿ. ಸೊ ಇಂತಹ ಸಂದರ್ಭಗಳಲ್ಲಿ ಬಿಕಾಸ್ ಆಫ್ ದೇರ್ ಇಸ್ ಅ 2 ರೀಸನ್ ಅಂತ ಕರಿತೀವಿ. ಒನ್ ಈಸ್ ಸೋಷೋ ಕಂಡೀಷನ್, ಅಂತಂದರೆ ಸಾಮಾಜಿಕ ಸ್ಥಿತಿಗತಿಯ ಪರಿಸ್ಥಿತಿಯ ಆಧಾರದ ಮೇಲೆ ಮಕ್ಕಳನ್ನ ಅಬಾಂಡೆಡ್ ಮಾಡ್ತಾರೆ. ಆರ್ ಎಕನಾಮಿಕಲ್ ಆಸ್ಪೆಕ್ಟಿಂದ, ಅಂತಂದರೆ ಆರ್ಥಿಕ ಪರಿಸ್ಥಿತಿಯು ಸಹ ಅವ್ರನ್ನ ಅಬಾಂಡೆಡ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅರೌಂಡ್ 20 ಮಿಲಿಯನ್ ಚಿಲ್ಡ್ರನ್ ಇನ್ ಅವರ್ ಕಂಟ್ರಿ ಆರ್ ಎಸ್ಟಿಮೇಟೆಡ್ ಟು ಬಿ ವರ್ಕಿಂಗ್ ಆಸ್ ಎ ಚೈಲ್ಡ್ ಲೇಬರ್. 20 ಮಿಲಿಯನ್ಗಿಂತ ಹೆಚ್ಚು ಮಕ್ಕಳನ್ನು ನಾವೇನು ಮಾಡ್ತೀವಿ, ಚೈಲ್ಡ್ ಲೇಬರ್ ಅಂತ ಹೇಳಿ ಗುರುತಿಸ್ತೀವಿ. ಚೈಲ್ಡ್ ಲೇಬರ್ ಅಂತಂದರೆ ನಿಮಗೆ ಗೊತ್ತಿದೆ, ಬಾಲಕಾರ್ಮಿಕರು ಅಂತ ಕರಿತೀವಿ. ತುಂಬ ಕ್ಲಿಷ್ಟಕರವಾದಂತಹ ಸ್ಥಳಗಳಲ್ಲಿ ಕೆಲಸ ಮಾಡುವಂಥವ್ರನ್ನ ಬಾಲಕಾರ್ಮಿಕರು ಅಂತೀವಿ. 18 ವರ್ಷದ ಒಳಗಿರೋರು ಆ್ಯಕ್ಚುಲಿ ಬಾಲಕಾರ್ಮಿಕರು ಅಂತ ಗುರುತಿಸ್ತೀವಿ. ಬಟ್ ಆದರೆ 16 ವರ್ಷದ ಮೇಲ್ಪಟ್ಟು 18 ವರ್ಷದ ಒಳಪಟ್ಟಿರುವಂಥವ್ರು ಮಕ್ಕಳು ಕೆಲಸಗಳನ್ನು ಮಾಡ್ಬೋದು. ಬಟ್ ಆದರೆ ಅಪಾಯವಿರುವಂತಹ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಅವರು ಕೆಲಸಗಳನ್ನು ಮಾಡಬಾರ್ದು. Some of them is various hazardous industries like the match industries, firework industry, barsor industries and ಪೋಟ್ರಿ ಇಂಡಸ್ಟ್ರಿ. ಅಂತಂದರೆ ಇಲ್ಲೆಲ್ಲ ತುಂಬ ಅಪಘಾತಗಳಾಗುವಂತಹ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಇಂಡಸ್ಟ್ರೀಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳುಗಳು ಕೆಲಸ ಮಾಡಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ 20 ಮಿಲಿಯನ್ಗಿಂತ ಹೆಚ್ಚು ಮಕ್ಕಳು ಇಲ್ಲಿ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಇಟ್ಸ್ ವೆರಿ ನೀಡ್ ಅಂತ ಹೇಳಿ ಕರಿತೀವಿ. ಸೊ ಪ್ರಾಬ್ಲಮ್ ಏನನ್ನ ಫೇಸ್ ಮಾಡ್ತಾರೆ, ಹೇಗೆ ನೀವು ಆವಾಗಲೇ ವುಮನ್ ಯಾವ ಥರ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾರೆ, ಹಾಗೆ ಮಕ್ಕಳು ಇಲ್ಲಿ ಯಾವ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಲೀಸ್ಟ್ ಔಟ್ಗಳನ್ನು ಮಾಡಿದ್ದೀವಿ. ಅದರಲ್ಲಿ ಒಂದೊಂದಾಗಿ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಒಂದು ಚೈಲ್ಡ್ ಲೇಬರ್ ಅಂತಂದರೆ ಕೆಲಸಕ್ಕೆ ಬಾಲಕಾರ್ಮಿಕ ಪದ್ಧತಿ ಇರುವಂಥದ್ದು. ಮನೆಯಲ್ಲಿ ಕಷ್ಟ ಇದೆ, ಅಥವಾ ತಂದೆ ತಾಯಿ ಆತನ ಅನಾಥನಾಗಿ ಮಾಡಿ ಹೋಗಿದ್ದಾರೆ ಅಂತಂದರೆ ಅವನೇನು ಮಾಡ್ತಾರೆ, ದುಡಿಯೋಕ್ಕಾಗಿ ಮತ್ತು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ಬೇರೆ ಬೇರೆ ಫ್ಯಾಕ್ಟರೀಸ್ಗಳಲ್ಲಿ
ಕೆಲಸ ಮಾಡುವಂಥದ್ದು. ಎರಡನೇದು ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ ಅಂತ ಹೇಳಿ ಕರಿತೀವಿ. ಅಂತಂದರೆ ಹುಟ್ಟುವ ಮಕ್ಕಳು ಸರಿಯಾಗಿ ಪೌಷ್ಟಿಕ ಆಹಾರ ಸಿಗದೆ ಸಾಯುವಂತಹ ವ್ಯವಸ್ಥೆಗಳು ಅಂದರೆ ಪರಿಸ್ಥಿತಿಗಳು ಭಾರತದಲ್ಲಿ ಇದೆ. ನೋ ಎಜುಕೇಷನ್ ಬಿಕಾಸ್ ದೇರ್ ಆರ್ ಸಫರಿಂಗ್ ಫ್ರಮ್ ಎಕನಾಮಿಕ್ ಪ್ರಾಬ್ಲಮ್ ಇರೋದ್ರಿಂದ ಸರಿಯಾದಂತಹ ಶಿಕ್ಷಣ ಸಿಗ್ತಾ ಇಲ್ಲ. ಅಂಡರ್ಗೋ ಮೆನಿ ಡಿಫಿಕಲ್ಟ್ ಡಿಸೀಸಸ್ ಲೈಕ್ ಅಂತಂದರೆ ಹುಟ್ಟಿದಂತಹ ಮಕ್ಕಳು ಅಥವಾ ಬೆಳೀತಾ ಇರುವಂತಹ 18 ವರ್ಷದ ಮಕ್ಕಳು ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಬೀಳ್ತಾರೆ. ಅದರಲ್ಲಿ ಇಂಪಾರ್ಟೆಂಟಾಗಿ ನಿಮೋನಿಯಾ ಆಗಿರ್ಬೋದು, ಡೈರಿಯಾ ಆಗಿರ್ಬೋದು, ಆಮೇಲೆ ಮಲೇರಿಯಾ ಆಗಿರಬಹುದು. ಇಂತಹ ಕೇಸಸ್ಗಳನ್ನು ಹೆಚ್ಚು ಮಕ್ಕಳುಗಳಲ್ಲಿ ಗಮನಿಸ್ತೀವಿ. ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ವರ್ಕಿಂಗ್ ಇನ್ ಹಜಾರ್ಡ್ಸ್ ಪ್ಲೇಸ್ ಟು ಫೀಡ್ ದೆಮ್ಸೆಲ್ಫ್ ಅಂತಂದರೆ ಅಂದರೆ ತುಂಬ ಕಷ್ಟಕರ ಪರಿಸ್ಥಿತಿ, ಅಪಾಯಕಾರಿ ಸ್ಥಳಗಳಲ್ಲಿ ಏನು ಮಾಡ್ತಾರೆ, ಅವರು ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾರೆ. ಲಾಸ್ಟ್ ಒನ್, ಅಂಡರ್ಗೋ ಮೆನಿ ರೆಪ್ರೆಸೆಂಟೇಟರಿ ಪ್ರಾಬ್ಲಮ್ಸ್ ಡ್ಯೂ ಟು ಪೊಲ್ಯೂಷನ್ ಇನ್ ದಿ ಎನ್ವಿರಾನ್ಮೆಂಟ್. ಕೆಲವೊಂದು ಸಲ ನೀವು ಧಾರಾವಿ ಸ್ಲಮ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಭಿಕ್ಷೆ ಬಿಡ್ತಿರುವಂಥ ಮಕ್ಕಳನ್ನು ಗಮನಿಸಿರ್ಬೋದು. ಅವರ ಆರೋಗ್ಯ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ. ಮತ್ತು ಇದರಿಂದ ಏನಾಗುತ್ತೆ, ಪಾಪ್ಯುಲೇಷನ್ ಮತ್ತು ಎನ್ವಿರಾನ್ಮೆಂಟ್ಗಳಿಂದನೂ ಸಹ ಮಕ್ಕಳು ಹೆಚ್ಚು ಸಮಸ್ಯೆಗೆ ಒಳಗಾಗೋದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಮಕ್ಕಳು ಏನು ಮಾಡ್ತವೆ, ಸಮಸ್ಯೆಗಳನ್ನು ಎದುರಿಸ್ತವೆ. ಸೊ ಹಾಗಾಗಿ ಪ್ರಾಬ್ಲಮ್ ಫೇಸ್ಡ್ ಬೈ ಚಿಲ್ಡ್ರನ್ ಅಂತಂದಾಗ ಈ ವಿಷಯವನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತೇವೆ. ಇದಿಷ್ಟು ಸಮಸ್ಯೆಗಳನ್ನು ಪ್ರಸ್ತುತ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಹಾಗೆ ಯಾತಕ್ಕೆ ಮಕ್ಕಳಿಗೆ ಅವಶ್ಯಕತೆಗಳಿದೆ ಮತ್ತು ಅವರನ್ನು ಯಾಕೆ ರಕ್ಷಣೆ ಮಾಡಬೇಕು ಮತ್ತು ಎಲ್ಲಿ ರಕ್ಷಣೆ ಮಾಡಬೇಕು ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣಂತೆ. ಚಿಲ್ಡ್ರನ್ಸ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ವೇರ್, ಎಲ್ಲಿ ಅವರನ್ನು ರಕ್ಷಿಸಬೇಕು ಮತ್ತು ಅವರಿಗೆ ನಾವು ಸಾಕಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಲೀಸ್ಟ್ಗಳನ್ನು ನಾವು ತೆಗೆದು ನೋಡಿದಾಗ ಆರ್ಫನೇಜ್ಗಳಲ್ಲಿ ಅಬಾಂಡೆಡ್ ಆ್ಯಂಡ್ ಡೆಸ್ಟಿಟ್ಯೂಟ್ ಚಿಲ್ಡ್ರನ್ಸ್ಗಳನ್ನು ನಾವು ರಕ್ಷಿಸಬೇಕಾಗತ್ತೆ. ಮಿಸ್ಸಿಂಗ್ ಆರ್ ರನ್ ಅವೇ ಚಿಲ್ಡ್ರನ್, ಮನೆ ಬಿಟ್ಟು ಓಡಿ ಹೋಗಿರುವಂತಹ ಅಥವಾ ಕಳ್ಳ ಸಾಗಾಣಿಕೆಗೆ ಅವರನ್ನು ಕಿಡ್ನ್ಯಾಪ್ ಮಾಡಿರುವಂತಹ ಮಕ್ಕಳುಗಳನ್ನು ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್. ಸ್ಟ್ರೀಟ್ ಆ್ಯಂಡ್ ವರ್ಕಿಂಗ್ ಚಿಲ್ಡ್ರನ್ ವಿ ಹ್ಯಾವ್ ಟು ಪ್ರೊಟೆಕ್ಟ್. ಯಾಕಂದರೆ ನಮ್ಮ ಗೌರ್ಮೆಂಟಲ್ಲೇ ತುಂಬ ಸ್ಕೀಮ್ಸ್ಗಳಿದೆ. ಬೀದಿಲಿ ಚಿಂದಿ ಆಯುವಂತಹ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಕೆಲಸ ಮಾಡುವಂತಹ ಹಜಾರ್ಡ್ಸ್ಗಳಲ್ಲಿ ಕೆಲಸ ಮಾಡುವಂತಹ ಮಕ್ಕಳನ್ನು ರಕ್ಷಿಸಬೇಕು. ಚಿಲ್ಡ್ರನ್ಸ್ ಆಫ್ ಸೆಕ್ಸ್ ವರ್ಕ್, ತುಂಬ ಇವತ್ತಿನ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳನ್ನು ಕಾಣ್ತಿರೋದು ನಾವು ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆ. ಸೊ ಈ ಸೆಕ್ಸ್ ವರ್ಕ್ಗಳಲ್ಲಿ ಭಾಗವಹಿಸಿರುವಂಥ ಮಕ್ಕಳನ್ನು ರಕ್ಷಿಸಬೇಕಾಗತ್ತೆ. ಅಬ್ಯೂಸ್ಡ್, ಟ್ರೋಟನ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಚಿಲ್ಡ್ರನ್ ಅಂತಂದರೆ ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಮತ್ತು ಅವರನ್ನು ಶೋಷಿಸ ಮಾಡುವಂತಹ ಮಕ್ಕಳನ್ನು ನಾವು ರಕ್ಷಿಸಬೇಕಾಗತ್ತೆ. ಚಿಲ್ಡ್ರನ್ ಇನ್ಕ್ಲೂಡಿಂಗ್ ಇನ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಕ್ಕಳು ಏನಾಗ್ತಿದ್ದಾವೆ ಅಂತಂದರೆ ಸಮಸ್ಯೆಗೊಳಗಾಗ್ತಿರೋದು ಅಬ್ಯೂಸ್ಗಳ ಮುಖಾಂತರ, ಅದ್ರ ಜೊತೆಗೆ ಸಬ್ಸ್ಟೆನ್ಸ್ ಅಬ್ಯೂಸ್ನ ಮಾಡ್ತಿದೆ ಅಂತಂದರೆ ದುಶ್ಚಟಗಳಿಗೆ ಒಳಗಾಗ್ತಿದ್ದಾವೆ. ಕೆಲವೊಂದು ಸತಿ ಸಿಗರೇಟ್ ಸೇದಿರ್ಬೋದು, ಗಾಂಜಾ ಆಗಿರ್ಬೋದು ಅಥವಾ ವೈಟ್ನರ್ನ ಇನ್ಹೇಲ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಥರದ ಡ್ರಿಂಕ್ಸ್ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲವನ್ನು ನಾವೇನು ಮಾಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳುಗಳಲ್ಲಿ ಜಾಸ್ತಿ ಕಾಣ್ತೀವಿ. ಚಿಲ್ಡ್ರನ್ ಅಫೆಕ್ಟೆಡ್ ಬೈ HIV ಏಡ್ಸ್, ನಿಮಗೆ ಗೊತ್ತಿರೋ ಹಾಗೆ ತಾಯಿಯಿಂದ ಬಂದಿರುವಂತಹ ಮಕ್ಕಳು HIV ಪಾಸಿಟಿವ್ ಆಗಿರ್ತಾರೆ, ಸಣ್ಣ ಮಕ್ಕಳು, ಅವರನ್ನು ನಾವೇನು ಮಾಡಬೇಕು, ರಕ್ಷಣೆಯನ್ನು ಮಾಡಬೇಕು. ಎಮರ್ಜೆನ್ಸೀಸ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಅಂತಂದರೆ ಮನುಷ್ಯನಿಂದಾಗಿರುವಂತಹ ವಿಕೋಪಗಳಿಂದಾಗಿರಬಹುದು ಅಥವಾ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಮಕ್ಕಳನ್ನು ನಾವೇನು ಮಾಡಬೇಕು, ರಕ್ಷಿಸಬೇಕು. ದ ಚಿಲ್ಡ್ರನ್ ವಿತ್ ಡಿಸಬಿಲಿಟಿ, ದಿಸ್ ಇಸ್ ಒನ್ ಆಫ್ ದಿ ಬೇಸಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ವರ್ಕಿಂಗ್ ಅಂತಂದರೆ ಏನಂತಂದರೆ ಡಿಸಬಿಲಿಟಿ ಅಂತಂದರೆ ಅಂಗವೈಕಲ್ಯತೆ ಅಥವಾ ವಿಶೇಷ ಚೇತನಗಳನ್ನು ರಕ್ಷಣೆ ಮಾಡುವಂಥದ್ದು. ಚೈಲ್ಡ್ ಬೆಗ್ಗರೀಸ್, ಭಿಕ್ಷಾಟನೆಗೆ ಒಳಗಾಗಿರುವಂತಹ ಮಕ್ಕಳನ್ನ ನಾವೇನು ಮಾಡಬೇಕು, ಕೇರ್ ಮಾಡಬೇಕು ಮತ್ತು ಪ್ರೊಟೆಕ್ಷನನ್ನು ಮಾಡಬೇಕು. ಸೊ ಹಾಗಾಗಿ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇನ್ಕ್ಯೂರಬಲ್ ಡಿಸೀಸಸ್ ಅಂತಂದರೆ ಅವರಿಗೆ ಒಳಗಡೆ ಇರುವಂತಹ ರೋಗಗಳಾಗಿರ್ಬೋದು, ಇಟ್ ಮೇ ಬಿ ಎ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಥರದ ಯಾವುದಾದ್ರೂ ಫಿಸಿಕಲ್ ಆಸ್ಪೆಕ್ಟಲ್ಲಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು. ಅಂಥ ಮಕ್ಕಳನ್ನು ನಾವೇನು ಮಾಡಬೇಕು, ಕೇರ್ ಆ್ಯಂಡ್ ಪ್ರೊಟೆಕ್ಷನ್. ಇದಿಷ್ಟು ನಮ್ಮ ಭಾರತದಲ್ಲೇ ಸಿಗುವಂತಹ ಮಕ್ಕಳುಗಳ ಸಮಸ್ಯೆಗಳನ್ನು ಗುರುತಿಸಿದ್ದೀವಿ ಮತ್ತು ಅಂತಹ ಮಕ್ಕಳಿಗೆ ನಾವು ಪ್ರೊಟೆಕ್ಷನನ್ನು ಕೊಡಬೇಕು ಮತ್ತು ಕೇರನ್ನು ಮಾಡಬೇಕು ಅಂತ ಹೇಳಿ ಈ ಸ್ಲೈಡಲ್ಲಿ ನಾವು ತಿಳ್ಕೊಳ್ಬಹುದು. ಸೊ ಚೈಲ್ಡ್ ಪ್ರೊಟೆಕ್ಷನ್ ಇನ್ ಟರ್ಮ್ಸ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಕೇರ್, ಇಲ್ಲಿ ಎಂತಂತಂದರೆ ಮಕ್ಕಳ ಅಪೌಷ್ಟಿಕತೆಗೆ ಮತ್ತು ಅವರನ್ನು ರಕ್ಷಣೆಗೆ ನಾವೇನು ಮಾಡ್ತೀವಿ, ಕೆಲವೊಂದು ಸಬ್ ಸೆಂಟರ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಸರ್ಕಾರ ಮತ್ತು ಜೊತೆಗೆ ಭಾರತ ಸರ್ಕಾರ ಏನು ಮಾಡಿದೆ, ಜಂಟಿಯಾಗಿ ಕೆಲವೊಂದು ಪ್ರಾಜೆಕ್ಟ್ಸ್ಗಳನ್ನು ಏನು ಮಾಡಿದೆ, ಇಂಪ್ಲಿಮೆಂಟ್ ಮಾಡಿದೆ. ಈ ಪ್ರಾಜೆಕ್ಟ್ಸ್ಗಳ ಮುಖಾಂತರ ಏನಾಗ್ತಿದೆ, ಮಕ್ಕಳ ಪ್ರೊಟೆಕ್ಷನ್ ಆಗ್ತಿದೆ, ಅವರ ನ್ಯೂಟ್ರಿಷನ್ ಪೌಷ್ಟಿಕತೆ ಆಹಾರದ ಬಗ್ಗೆ ಗಮನವನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆ ಕೇರನ್ನು ತೆಗೆದುಕೊಳ್ಬಹುದು. ಕೇರ್ ಅಂತಂದರೆ ಅವರ ರಕ್ಷಣೆಯ ಜೊತೆಗೆ ಅವರನ್ನು ಸಾಕುವಂತಹ ಕೆಲಸವನ್ನು ಗೌರ್ಮೆಂಟ್ಗಳು ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ICDS ಅಂತ ಹೇಳಿ ಕರಿತೀವಿ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಸ್ಕೀಮ್ ಅಂತ ಇದೆ. ಸಪ್ಲಿಮೆಂಟರಿ ನ್ಯೂಟ್ರಿಷನನ್ನು ಸಪ್ಲೈ ಮಾಡುವಂಥದ್ದು, ಅಂಗನವಾಡಿ ಸೆಂಟರ್ಸ್ಗಳನ್ನು ಜಾಸ್ತಿ ಮಾಡುವಂಥದ್ದು,
ಪೇರೆಂಟ್ಸನ್ನ ಎಜುಕೇಷನ್ ಮಾಡೋದು, ಪೇರೆಂಟ್ಸ್ ಶಿಕ್ಷಣವನ್ನು ತಂದೆ ತಾಯಿಗಳಿಗೆ ನೀಡುವಂಥದ್ದು, ಗರ್ಲ್ ಚೈಲ್ಡ್ ಪ್ರೊಡಕ್ಷನ್ ಸ್ಕೀಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು, ಚೆಕ್ ಆನ್ ಚೈಲ್ಡ್ ಟ್ರಾಫಿಕಿಂಗ್ ಅಂತಂದರೆ ಮಕ್ಕಳ ಕಳ್ಳ ಸಾಗಾಟನೆ ಬಗ್ಗೆ ನಾವು ಹೆಚ್ಚು ಗಮನವನ್ನು ಹರಿಸುವಂಥದ್ದು, ಅದನ್ನು ತಡೆಗಟ್ಟೋದ್ರಲ್ಲಿ ನಾವು ಏನು ಕೆಲಸ ಮಾಡಬಹುದು ಅನ್ನೋದನ್ನು ನೋಡುವಂಥದ್ದು, ಚಿಲ್ಡ್ರನ್ ಹೋಮ್ಸ್ ಅಂತಂದರೆ ಶಿಶು ವಿಹಾರ ಆಗಿರ್ಬೋದು, ಬಾಲವಿಹಾರಗಳಾಗಿರಬಹುದು. ಇದರಲ್ಲಿ ಏನಂತಂದರೆ ಮಕ್ಕಳ ರಕ್ಷಣೆಗಳನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಆ್ಯಂಡ್ ಸಾಂಕಿ ಯೋಜನಾ ಅಂತ ಕಿಶೋರ ಸಖಿ ಯೋಜನಾ ಅಂತಂದರೆ ಅಡೋಲಸೆಂಟ್ಸ್ಗಳನ್ನ ಡೆವಲಪ್ಮೆಂಟಿಗೆ ಮತ್ತು ಅವರ ಸಮಸ್ಯೆಗಳಿಗೆ ಬಗೆಹರಿಸುವಂತಹ ಒಂದು ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಇಂಪ್ಲಿಮೆಂಟ್ ಮಾಡುವಂಥದ್ದು. ಇದಿಷ್ಟು ಏನಂತಂದರೆ ಕೇರ್ಗಳ ಬಗ್ಗೆ ಅಂತಂದರೆ ಅವರ ಪ್ರೊಟೆಕ್ಷನ್ ಬಗ್ಗೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಯಾವ ಥರದ ಯೋಜನೆಗಳನ್ನು ತಂದಿದೆ ಅನ್ನೋದನ್ನು ನಾವಿಲ್ಲಿ ತಿಳಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಸಮಾಜ ಕಾರ್ಯಕರ್ತ ಮಾಡಬೇಕಾಗಿದ್ದ ಕೆಲಸ ಏನಂತಂದರೆ ಅವನು ಈ ಸ್ಕೀಮ್ಸ್ಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಅವನು ಮಾಡಬೇಕಾಗತ್ತೆ. ಸೊ ಚಿಲ್ಡ್ರನ್ಸ್ ಸಿಟಿಸನ್ಸ್ ಆಫ್ ಟುಮಾರೋ, ನಿಮಗೆಲ್ಲ ಗೊತ್ತಿದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಕರಿತೀವಿ. ಸೊ ಅದರಲ್ಲಿ ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ಕೆಲವೊಂದಿಷ್ಟು ಸ್ಟ್ಯಾಟಿಸ್ಟಿಕಲ್ ಆಸ್ಪೆಕ್ಟ್ಗಳನ್ನು ನಾವು ಗಮನಿಸೋದಾದರೆ ಇಲ್ಲಿ ಇಂಪಾರ್ಟೆಂಟಾಗಿ ಭಾರತ ದೇಶದಲ್ಲಿ ಮಕ್ಕಳ ಪರಿಸ್ಥಿತಿಗಳನ್ನು ಕೆಲವೊಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಆಧಾರದ ಮೇಲೆ ನಾವಿಲ್ಲಿ ಏನು ಮಾಡಿದ್ದೀವಿ ಮುಖ್ಯವಾಗಿ ಗಮನ ಹರಿಸ್ತಿದ್ದೀವಿ. ಅದರಲ್ಲಿ ಮೊದಲನೇದು, ಇನ್ ಇಂಡಿಯಾ ಎ ಚೈಲ್ಡ್ ಇಸ್ ಎ ಬಾರ್ನ್ ಈಸ್ ವೆರಿ 1 second ಆ್ಯಂಡ್ ದೇ ಆರ್ ಕನ್ಸಿಡರ್ಡ್ ಟು ಬಿ ಇಂಪಾರ್ಟೆಂಟ್ ಅಸೆಟ್ಸ್ ಆಫ್ ದಿ ಕಂಟ್ರಿ ಎ ಫ್ಯೂಚರ್. ಅಂತಂದರೆ ಒಂದು ಸರ್ವೆ ಪ್ರಕಾರ ದೇಶದಲ್ಲಿ ಒಟ್ಟು 1 ಸೆಕೆಂಡಿಗೆ 5 ಮಕ್ಕಳು ಹುಟ್ಟುತ್ತಾವಂತೆ. ಈ 5 ಮಕ್ಕಳಲ್ಲಿ 2 ಮಕ್ಕಳು ಸಾವನ್ನು ಅನುಭವಿಸ್ತವೆ, ಇನ್ನು 3 ಮಕ್ಕಳಲ್ಲಿ 1 ಮಗು ಯಾವುದಾದ್ರೂ ಒಂದು ಡಿಸೀಸಸ್ಗೆ ಒಳಗಾಗತ್ತೆ ಮತ್ತು ಇನ್ನು 2 ಮಗು ಹೆಲ್ತಿಯಾಗಿ ಬದುಕತ್ತೆ ಅಂತ ಹೇಳಿ ಒಂದು ಸರ್ವೆ ತುಂಬ ವರ್ಷಗಳ ಹಿಂದೆ WHO ಇಂದ ಆಗಿತ್ತು. ಸೊ ಇದರ ಆಧಾರದ ಮೇಲೆ ನಮ್ಮ ಭಾರತದಲ್ಲಿ ಪ್ರತಿ ಸೆಕೆಂಡ್ಗೂ ಒಂದೊಂದು ಮಗು ಹುಟ್ಟುತ್ತೆ. ಸೊ ದೇರ್ ಆರ್ ಆಲ್ ಅಸೆಟ್ಸ್ ಆಫ್ ದಿ ಕಂಟ್ರಿ ಅಂತಂದರೆ ಅವರು ನಮ್ಮ ಸ್ವತ್ತು ಅಥವಾ ನಮ್ಮ ಏನಂತಾರೆ ಅಸೆಟ್ ಅಂತ ಹೇಳಿ ನಾವು ಅವರನ್ನು ಗುರುತಿಸ್ತೀವಿ. ಇನ್ ಕಂಟ್ರಿ ಲೈಕ್ ಇಂಡಿಯಾ ಎ ಲಾರ್ಜ್ ನಂಬರ್ ಆಫ್ ಚಿಲ್ಡ್ರನ್ಸ್ ಬಿಲೋ ಏಜ್ ಆಫ್ 6 live in economically and socially deprived environment which hinder their physical and mental health. ಅಂತಂದರೆ ಹುಟ್ಟಿರುವಂತಹ ಮಕ್ಕಳಲ್ಲಿ 6 lives ಅಂತಂದರೆ 6ಕ್ಕಿಂತ ಹೆಚ್ಚು ಮಕ್ಕಳು, ಪ್ರತಿ ನಿಮಿಷಕ್ಕೆ ಹುಟ್ಟುವಂತಹ ಮಕ್ಕಳಲ್ಲಿ 6ಕ್ಕಿಂತ ಹೆಚ್ಚು ಮಕ್ಕಳು ಸೋಷಲಿ ಮತ್ತು ಎನ್ವಿರಾನ್ಮೆಂಟಲ್ಲಿ ತುಂಬ ಥರದ ಸಮಸ್ಯೆಗಳನ್ನು, ಎಸ್ಪೆಷಲಿ ಫಿಸಿಕಲ್ ಸಮಸ್ಯೆಗಳನ್ನು ಮತ್ತು ಮೆಂಟಲ್ ಹೆಲ್ತ್ ಆಸ್ಪೆಕ್ಟ್ಗಳಲ್ಲಿ ಅವು ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಬಿಕಾಸ್ ವಿ ಆರ್ ಇನ್ ಲಾರ್ಜ್ ನಂಬರ್ಸ್. ಕೇವಲ 1-2 ಮಕ್ಕಳು ನಿಮಿಷಕ್ಕೆ ಹುಟ್ಟಲ್ಲ, ಮಕ್ಕಳು ಹೇಳ್ದಂಗೆ ತುಂಬ ಮಕ್ಕಳು ಹುಟ್ಟಿದಾಗ ಇಂತಹ ಸಮಸ್ಯೆಗಳು ಭಾರತದಲ್ಲಿ ಎದುರಿಸಬೇಕಾಗತ್ತೆ. ಎ ಸಿಗ್ನಿಫಿಕೆಂಟ್ ನಂಬರ್ ಆಫ್ ನ್ಯೂ ಬಾರ್ನ್ ಇನ್ಫ್ಯಾಂಟ್ಸ್ ಆರ್ ಅಬೌಂಡೆಡ್ ಎವ್ರಿ ಇಯರ್ ಡ್ಯೂ ಟು ಸೋಷಿಯೋ ಎಕನಾಮಿಕ್ ರೀಸನ್. ನಾನು ಯಾವಾಗಲೇ ಹೇಳಿದ ಹಾಗೆ ಅವ್ರನ್ನ ಏನು ಮಾಡ್ತಾರೆ, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಆಧಾರದ ಮೇಲೆ ಅವರು ಅಬೌಂಡೆಡ್ ಆಗುವಂಥ ಪರಿಸ್ಥಿತಿನ ಗುರುತಿಸ್ಬೋದು. More than 12 million children below the age of 14 years are working as a child labor. ನಾನು ಆವಾಗಲೇ ಅದನ್ನು ತಿಳಿಸಿದ್ದೀನಿ. ಸೊ ಕೆಳಗಿನ ಪಾಯಿಂಟು ಸ್ಪೆಷಲಿ ಯಾಕೆ ಮಕ್ಕಳು ಹಿಂಗೆ ಸಮಸ್ಯೆ ಅನುಭವಿಸ್ತಾರೆ ಅಂತಂದರೆ ಬಿಕಾಸ್ ಆಫ್ ಪಾವರ್ಟಿ, ಬಡತನದಿಂದ ಆಗಿರ್ಬೋದು, ಪೂರ್ ಸ್ಯಾನಿಟೇಷನ್ ಇರ್ಬೋದು. ಪೂರ್ ಸ್ಯಾನಿಟೇಷನ್ ಅಂತಂದರೆ ಅಂದರೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳದೆ ಇರುವಂಥದ್ದು, ಡಿಸೀಸಸ್ ಆ್ಯಂಡ್ ಇನ್ಫೆಕ್ಷನ್ಗಳಿಂದ ಮಕ್ಕಳು ಸಾಯುವಂಥ ಕೆಲಸಗಳನ್ನು ಆಗ್ತಾ ಇದೆ. ಲಿಮಿಟೆಡ್ ಆಕ್ಸೆಸ್ ಆಫ್ ಪ್ರೈಮರಿ ಎಜುಕೇಷನ್, ಸರಿಯಾದ ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಇಲ್ಲ. ಲ್ಯಾಕ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಅಂತಂದರೆ ಮಕ್ಕಳ ಆರೋಗ್ಯ ಹದಗೆಟ್ಟಾದಾಗ PHC ಸೆಂಟರ್ ವ್ಯವಸ್ಥೆಗಳು ಇಲ್ಲಿ ಇಲ್ಲದೆ ಇರೋದಾಗಿರಬಹುದು. ಸಮ್ ಆಫ್ ದಿ ಮೇನ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದಿ ಚಿಲ್ಡ್ರನ್ಸ್ ಇನ್ ಇಂಡಿಯಾ. ಇನ್ನೂ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ಗಳು, ಪರಿಣಾಮಗಳು ಮಕ್ಕಳ ಮೇಲೆ, ಅವರ ಜೀವನದ ಮೇಲೆ ಬೀಳುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಹಾಗಾದರೆ ಸಿಗ್ನಿಫಿಕೆಂಟ್ ಸ್ಟೆಪ್ಸ್ ಅಂಡರ್ಟೇಕನ್, ಯಾವ ಥರದ ಕೆಲಸಗಳನ್ನು ಸ್ಪೆಷಲಿ ಸರ್ಕಾರಗಳು ಹೊಸ ಪ್ರಾಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನವನ್ನು ಹರಿಸೋಣ. ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂದರೆ ಸಿಗ್ನಿಫಿಕೆಂಟ್ ಸ್ಟೆಪ್ಸ್ ಅಂತ ಅಂದರೆ ಸರ್ಕಾರಗಳು ಒಂದಿಷ್ಟು ಪ್ರಾಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ, ಅದಕ್ಕೆ ಅಂತ ಒಂದಿಷ್ಟು ಬಜೆಟನ್ನು ಎತ್ತಿಡುತ್ತೆ ಮತ್ತು ರಾಜ್ಯ ಸರ್ಕಾರಗಳು, ಎಲ್ಲ ರಾಜ್ಯದ ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋ ಕೆಲಸವನ್ನು ಮಾಡುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಇಲ್ಲಿ ಇಂಪಾರ್ಟೆಂಟ್ ಆಗಿ ತಿಳಿಸಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಚೈಲ್ಡ್ ಲೈನ್ ಅಂತ ಇದೆ. ಚೈಲ್ಡ್ ಲೈನ್ ಅಂತಂದರೆ ಮಕ್ಕಳ ಸಹಾಯವಾಣಿಯನ್ನು ಪ್ರಾರಂಭಿಸಿರುವಂತಹ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೊಲಾಬ್ರೇಷನ್ ನಡೆಯುವಂಥ ಒಂದು ಪ್ರಾಜೆಕ್ಟ್. ಅದರಲ್ಲಿ ಮೊದಲನೇ ಪಾಯಿಂಟು, ಸ್ಟೆಪ್ಸ್ ಟೇಕನ್ ಆನ್ ಮಿಸ್ಸಿಂಗ್ ಟ್ರಾಫಿಕ್ಡ್ ರನ್ ಅವೇ ಚಿಲ್ಡ್ರನ್ ಅಂತಂದರೆ ಯಾವುದಾದ್ರೂ ಕಳೆದು ಹೋಗಿರುವಂಥ ಮಕ್ಕಳಾಗಿರ್ಬೋದು ಅಥವಾ ಕಳ್ಳ ಸಾಗಣೆಯಲ್ಲಿ ಸಿಗಾಕೊಂಡಿರೋ ಮಕ್ಕಳಾಗಿರ್ಬೋದು ಅಥವಾ ಮನೆ ಬಿಟ್ಟು ಓಡಿ ಹೋಗಿರೋ ಮಕ್ಕಳಿಗೆ ನಾವೇನು ಮಾಡ್ತಿದ್ವಿ, ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದರಲ್ಲಿ ಖೋಯಾ ಪೇ ಪೋರ್ಟಲ್ ಇಸ್ ಎ ಸಿಟಿಸನ್ ಬೇಸ್ಡ್ ವೆಬ್ಸೈಟ್ ಟು ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಆನ್ ಮಿಸ್ಸಿಂಗ್. ಅಕಸ್ಮಾತ್ ಒಂದು ರಾಜ್ಯದಲ್ಲಿ, ಒಂದು ಜಿಲ್ಲೆಯಲ್ಲಿ ಮಕ್ಕಳು ಏನಾದರೂ ತಪ್ಪಿಸ್ಕೊಂಡಿದ್ರೆ
ಖೋಯಾ ಪಾಯ ಪ್ರೋಟಾಲ್ ಅಂತ ಕರಿತೀವಿ. ಅಂತಂದರೆ ಕಳೆದು ಹೋಗಿದೆ ಸಿಗ್ತಾರೆ ಅನ್ನುವಂಥ ಒಂದು ವೆಬ್ಸೈಟನ್ನು ಪ್ರಾರಂಭ ಮಾಡಿದೆ. ಇದು ಇಲ್ಲಿ ಏನು ಮಾಡ್ತಾರೆ, ಈ ವೆಬ್ಸೈಟಲ್ಲಿ ಕಳೆದು ಹೋಗಿರೋ ಮಕ್ಕಳ ಭಾವಚಿತ್ರದೊಂದಿಗೆ ಅಪ್ಲೋಡ್ ಮಾಡ್ತಾರೆ. ಇದು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಇದು ಏನಾಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ. ಇದನ್ನು ಸ್ಟಾರ್ಟ್ ಮಾಡಿದ್ದು ಬಿಟ್ವೀನ್ ದ ಜೂನ್ 2015 to 17 ಅಂತಂದರೆ ಒಂದು ಸರ್ವೆ ಪ್ರಕಾರ 2015-17ರಲ್ಲಿ 7671 ಮಿಸ್ಸಿಂಗ್ ಸೈನ್ಡ್ ಚಿಲ್ಡ್ರನ್ಸ್ ಕೇಸಸ್ ವರ್ ಕ್ಲೋಸ್ಡ್ ಆನ್ ದಿ ಪ್ರೋಟಾಲ್. ಅಂತಂದರೆ 7671 ಮಕ್ಕಳುಗಳು ಏನು ಮಾಡಿದ್ದಾರೆ, ನಮಗೆ ದೊರಕಿದ್ದಾರೆ. ಆದ್ದರಿಂದ ಅವರನ್ನು ನಾವು ಏನು ಮಾಡಿದ್ದೀವಿ, ಅವರ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಚೈಲ್ಡ್ ಲೈನ್ 1098 ನಿಮಗೆ ಗೊತ್ತಿರುವಂಥ ನಂಬರೇ ಇಸ್ ನ್ಯಾಷನಲ್ 24 hours ಫ್ರೀ ಎಮರ್ಜೆನ್ಸಿ ಟೆಲಿಫೋನ್ ಹೆಲ್ಪ್ಲೈನ್ ಆ್ಯಂಡ್ ಔಟ್ರೀಚ್ ಸರ್ವಿಸ್ ಫಾರ್ ಚಿಲ್ಡ್ರನ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್. ಮಕ್ಕಳಿಗೆ ಎಲ್ಲಿ ತೊಂದರೆ ಆಗ್ತಿದೆ, ಅವರಿಗೆ ರಕ್ಷಣೆ ಇಲ್ಲ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮಕ್ಕಳೇ ಈ ನಂಬರ್ಗೆ ಫೋನ್ ಮಾಡ್ತಾರೆ. ಇಲ್ಲ ಅಂತಂದರೆ ಸುತ್ತಮುತ್ತದಲ್ಲಿ ಯಾರೇ ಸಾರ್ವಜನಿಕರು ಈ ನಂಬರ್ಗೆ ಫೋನ್ ಮಾಡಿದಾಗ ಅವರ ಕಾನ್ಫಿಡೆನ್ಷಿಯಾಲಿಟಿ ಆಧಾರದ ಮೇಲೆ ಏನು ಮಾಡ್ತಾರೆ, ಮಕ್ಕಳ ರಕ್ಷಣೆಯನ್ನು ಮತ್ತು ಅವರ ಸಾಕುವಿಕೆಯನ್ನು ಮಾಡ್ತಾರೆ. So MOU signed between Ministry of Women and Child Development and Railway for rescue, rehabilitation, restoration of missing children for railway station. ಅತಿ ಹೆಚ್ಚು ಮಕ್ಕಳು ನಮಗೆ ರೈಲ್ವೆ ಸ್ಟೇಷನಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಸರ್ವೆ ಪ್ರಕಾರ ತಿಳ್ಕೊಂಡಿದ್ದೀವಿ. ಸೊ ಹಾಗಾಗಿ ವರ್ಲ್ಡ್ ವುಮನ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಆಮೇಲೆ MOU ಮಾಡ್ಕೊಂಡಿದ್ದಾರೆ. ಯಾರ ಜೊತೆ, ಮಿನಿಸ್ಟ್ರಿ ಅವ್ರ ಜೊತೆಗೆ ಮತ್ತು ರೈಲ್ವೆ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕಳೆದು ಹೋಗಿರೋ ಮಕ್ಕಳನ್ನು ಇಲ್ಲಿ ಸೇರಿಸಬೇಕು ಅಂತ ಹೇಳಿ. ಓಕೆ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ನೀವೆಲ್ಲ ಕೇಳಿರೋ ಹಾಗೆ ಪೋಸ್ಕೋ ಆ್ಯಕ್ಟ್ ಅಂತ. ಈ ಪೋಸ್ಕೋ ಆ್ಯಕ್ಟ್ ಅಂತಂದರೆ ಏನಂತಂದರೆ ಅತ್ಯಾಚಾರಕ್ಕೆ ಒಳಗಾಗಿರುವಂಥ, ಶೋಷಣೆಗೆ ಒಳಗಾಗಿರುವಂಥ ಮಕ್ಕಳ ಸ್ಥಿತಿಗಳನ್ನು ಅಧ್ಯಯನ ಮಾಡಿ ಶೀಘ್ರಾತಿ ಶೀಘ್ರ ಅವರಿಗೆ ನ್ಯಾಯ ಒದಗಿಸುವಂಥದ್ದು ಮತ್ತು ಅವರ ರಕ್ಷಣೆ ಮಾಡುವಂಥದ್ದನ್ನು ಪೋಕ್ಸೋ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಸಿನ್ಸ್ ದ ಲಾಂಚ್ ಇನ್ ಆಗಸ್ಟ್ 2016, 300 ಕಂಪ್ಲೇಂಟ್ಸ್ ರಿಸೀವ್ಡ್ ಎ ಹ್ಯಾಂಡಲ್ ಟು ಟ್ಯಾಕಲ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್. ಅಂತಂದರೆ 2016 ಆಗಸ್ಟಲ್ಲಿ ಪ್ರಾರಂಭ ಆಗಿದ್ದಾಗ ಈ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟು. ಮೋರ್ ದೆನ್ 300 ಅಂತಂದರೆ 300ಕ್ಕೂ ಹೆಚ್ಚು ಕಂಪ್ಲೇಂಟ್ಸ್ಗಳನ್ನು ರಿಸೀವ್ ಮಾಡಿ ಸೆಕ್ಷುವಲ್ ಅಬ್ಯೂಸಿಂದ ಮಕ್ಕಳುಗಳನ್ನು ಬಚಾವ್ ಮಾಡ್ತಾರೆ. As soon as the complaints is filed, a trained counselor immediately contact the child and provide assistance. ಯಾವಾಗ ಇಲ್ಲಿ ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ಅಂತ ಗೊತ್ತಾಗುತ್ತೋ, ಕಂಪ್ಲೇಂಟ್ ಲಾರ್ಜ್ ಆದ ತಕ್ಷಣ ಅದಕ್ಕೆ ಇದ್ದಂತಹ ಕೌನ್ಸಿಲರ್ಸ್ ಏನು ಮಾಡ್ತಾರೆ, ಸೀದಾ ಏನು ಮಾಡ್ತಾರೆ, ಮಗುವನ್ನು ಹುಡುಕಿ ಆ ಮಗುವಿಗೆ ರಕ್ಷಣೆ ಮತ್ತು ಆ ಮಗುವನ್ನು ಕಾಪಾಡ್ಕೊಳ್ಳುವಂಥ ಕೆಲಸವನ್ನು ಈ ಒಂದು ಪ್ರಾಜೆಕ್ಟಲ್ಲಿ ಮಾಡ್ತಾರೆ. ಸೊ ಥರ್ಡ್ ಒನ್ ಯಾವುದು ಅಂತಂದರೆ ಅಡಾಪ್ಷನ್ ರೆಫರೆನ್ಸ್. ನಿಮಗೆ ಗೊತ್ತಿರೋ ಹಾಗೆ ದತ್ತು ಸ್ವೀಕಾರ ಭಾರತದಲ್ಲಿ ನಾವು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಹಲವಾರು ಬದಲಾವಣೆಗಳೊಂದಿಗೆ ಇತ್ತೀಚಿನ ದಿನಗಳಲ್ಲಿ ಅನಾಥ ಮಕ್ಕಳನ್ನ ದತ್ತು ತೆಗೆದುಕೊಳ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕೇಂದ್ರ ಸರ್ಕಾರ ಏನು ಮಾಡಿದೆ, ಬದಲಾವಣೆಯನ್ನು ಮಾಡಿದೆ. ದಿ ಅಡಾಪ್ಷನ್ ರೆಗ್ಯುಲೇಷನ್ ಹ್ಯಾವ್ ಬೀನ್ ನೋಟಿಫೈಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಎಫೆಕ್ಟ್ ಫ್ರಮ್ 16/1/2017 ಇನ್ ಸಪ್ರೆಷನ್ ಆಫ್ ಗೈಡ್ಲೈನ್ಸ್ ಗವರ್ನಿಂಗ್ ಅಡಾಪ್ಷನ್ ಆಫ್ ಚಿಲ್ಡ್ರನ್. ಅಂತಂದರೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಬೇಕಾದ್ರೆ 2017 ಜನವರಿ 16ರಿಂದ ಏನಾಗ್ತಿದೆ, ಒಂದು ಹೊಸ ಗೈಡ್ಲೈನ್ಸನ್ನು ಗೌರ್ಮೆಂಟ್ ಅಡಾಪ್ಷನ್ ಸಿಸ್ಟಮ್ಗೆ ಅಡಾಪ್ಟ್ ಮಾಡ್ಕೊಂಡಿದೆ. ಅದರ ಪ್ರಕಾರ ನಾವೇನು ಮಾಡಬೇಕು, ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. 2015 ಕೇರ್ ಆ್ಯಂಡ್ ಕೇರಿಂಗ್ ಇನ್ ಮ್ಯಾಂಡೇಟರಿ ಟು ಅಡಾಪ್ಟ್ ಎ ಚಿಲ್ಡ್ರನ್ ಫ್ರಮ್ ಎನಿವೇರ್ ಇನ್ ಇಂಡಿಯಾ, ಅಡಾಪ್ಷನ್ ಆಫ್ ಸ್ಟೆಪ್ ಚಿಲ್ಡ್ರನ್ ಹ್ಯಾಸ್ ಬೀನ್ ಬ್ರಾಟ್ ಇನ್. ಇಲ್ಲಿ ಏನಂತ ಇಂಪಾರ್ಟೆಂಟಾಗಿ ಹೇಳ್ತಾರೆ ಅಂದರೆ 2015 ಕೇರ್ ಆ್ಯಂಡ್ ಕೇರಿಂಗ್ ಅನ್ನುವಂಥ ಒಂದು ಸ್ಕೀಮ್ ಪ್ರಕಾರ ಭಾರತದ ಯಾವುದೇ ಮಕ್ಕಳನ್ನು ಬೇಕಾದರೂ ನಾವು ಏನು ಮಾಡ್ಬೋದು, ದತ್ತುನ ತೆಗೆದುಕೊಳ್ಬೋದು. ಮತ್ತು ದತ್ತು ತೆಗೆದುಕೊಳ್ಳೋದಕ್ಕೆ ಮಕ್ಕಳನ್ನು ವಿದೇಶಕ್ಕೂ ಸಹ ನಾವು ಅದನ್ನು ಕಳಿಸಬಹುದು. ಬಟ್ ಆದರೆ ಪ್ರಾಪರ್ ಆಗಿರುವಂಥ ಒಂದು ವ್ಯವಸ್ಥೆಯೊಂದಿಗೆ ಈ ಅಡಾಪ್ಷನ್ ರಿಫಾರ್ಮ್ಸ್ಗಳನ್ನು ನಾವು ಅದನ್ನು ಮಾಡಬೇಕಾಗತ್ತೆ. ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಎ ಪ್ರಪೋಸ್ ಟು ಇಂಪ್ರೂವ್ ನ್ಯೂಟ್ರಿಷನಲ್ ಸ್ಟೇಟಸ್ ಆಫ್ ಚಿಲ್ಡ್ರನ್ ಅಂಡರ್ 0 to 6 years, adolescent girl, pregnant woman and a lacting mother in the time bonded manner of over 3 years with the objective to reduce pre-relevance of anemia and reduce low birth weight. ಇಲ್ಲಿ ಅಂತಂದರೆ ನ್ಯೂಟ್ರಿಷನ್ ಅಂತಂದರೆ ಪೌಷ್ಟಿಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಏನಂತಂದರೆ 0 ಹುಟ್ಟಿದಾಗಿಂದ ಹಿಡಿದು 6 ವರ್ಷದ ಮಕ್ಕಳ ತನಕ ಅವರ ಪೌಷ್ಟಿಕತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಅಥವಾ ಅಡೋಲಸೆಂಟ್ಸ್ ಗರ್ಲ್ ಅಂತಂದರೆ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಆಹಾರವನ್ನು ನೀಡುವಂಥದ್ದು. ಪ್ರೆಗ್ನೆಂಟ್ ವುಮನ್, ಗರ್ಭಿಣಿಯಾಗಿರುವಂತಹ ಮಹಿಳೆಗಾಗಿರ್ಬೋದು ಅಥವಾ ಮಕ್ಕಳನ್ನು ಕಳ್ಕೊಂಡಿರುವಂತಹ ಮಹಿಳೆಗಾಗಿರ್ಬೋದು, ಅಪ್ ಟು 3 years ತನಕ ಅವರನ್ನು ನೋಡಿಕೊಳ್ಳುವಂಥ ಮತ್ತು ಅವರಿಗೆ ಸರಿಯಾದ ಊಟ, ವಸತಿ ವ್ಯವಸ್ಥೆ ಆದರೂ ಆಗಿರ್ಬೋದು ಅಥವಾ ಸರಿಯಾದ ಪೌಷ್ಟಿಕ ಆಹಾರವನ್ನು ಸರ್ಕಾರದ ಮುಖಾಂತರ ಅಂಗನವಾಡಿಗಳಲ್ಲಿ ಕೊಡುವಂಥದ್ದು. ಅಂಗನವಾಡಿಯಿಂದ ಏನು ಮಾಡ್ತಾರೆ, ಅವರು ಆ ಏರಿಯಾದಲ್ಲಿ ಅವರನ್ನು ಗರ್ಭಿಣಿಯನ್ನು ಗುರುತಿಸ್ತವೆ ಮತ್ತು ಮಕ್ಕಳನ್ನು ಗುರುತಿಸ್ತಾರೆ. ಅವರಿಗೆ ಸರಿಯಾದಂತಹ ನ್ಯೂಟ್ರಿಷನನ್ನು ಕೊಡುವಂಥದ್ದು. ಯಾಕಂದರೆ ದಿಸ್ ಇಸ್ ಒನ್ ಆಫ್ ದಿ ಬೇಸಿಕ್ ಸೋಷಲ್ ಪ್ರಾಬ್ಲಮ್ ಅಂತ ಕರಿತೀವಿ. ಮಾಲ್ ನ್ಯೂಟ್ರಿಷನಿಂದ ಹೆಚ್ಚು ಮಕ್ಕಳು, ನಾ ಆವಾಗಲೇ ತಿಳಿಸ್ದಂಗೆ ಸಾವಿರಾರು ಮಕ್ಕಳು ಬಿಕಾಸ್ ಆಫ್ ನ್ಯೂಟ್ರಿಷನಿಂದ ಇಲ್ಲದೇ ಇರೋದ್ರಿಂದ ಸಾಯುವಂಥ ಸಂದರ್ಭಗಳನ್ನು ಜಾಸ್ತಿ ಗುರುತಿಸ್ತೀವಿ.
ಸೊ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತಂದರೆ ಇಂಪ್ರೂವಿಂಗ್ ಅಂಗನವಾಡಿ ಇನ್ಫ್ರಾಸ್ಟ್ರಕ್ಚರ್. ದಿಸ್ ಇಸ್ ಒನ್ ಆಫ್ ದಿ ಬೇಸಿಕ್, ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟ್ರಕ್ಚರ್ ಏನಂತಂದರೆ ಅಂಗನವಾಡಿಗಳನ್ನು ಇಂಪ್ರೂವ್ ಮಾಡುವಂಥದ್ದು. ಯಾಕಂದರೆ ನೆನ್ಪಿಟ್ಕೊಳ್ಳಿ, ಗರ್ಭಿಣಿ ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು, ಅಡೋಲಸೆಂಟ್ ಗರ್ಲ್ಗಳಿಗಾಗಿರ್ಬೋದು ಸರಿಯಾದ ವ್ಯವಸ್ಥೆ ಸಿಗುವಂಥದ್ದು ಅವರ ಏರಿಯಾದಲ್ಲಿರುವಂತಹ ಅಂಗನವಾಡಿಯಿಂದ. ಹಾಗಾಗಿ ಆ ಅಂಗನವಾಡಿಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಚೇಂಜ್ ಮಾಡಿ ಸ್ಪೆಷಲ್ ಆಗಿ ಅವರಿಗೆ ಬೇರೆ ಬೇರೆ ಥರದ ಫೆಸಿಲಿಟೀಸ್ಗಳನ್ನು ಕೊಡುವಂಥ ಕೆಲಸವನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ. ಅದಕ್ಕಾಗಿ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಒಂದು, ದಿ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ರೀಪೊಸಿಷನ್ ಅಂಗನವಾಡೀಸ್ ಆಸ್ ಎ ವೈಬ್ರೆಂಟ್ ಅರ್ಲಿಯರ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಸೆಂಟರ್ ಟು ಬಿಕಮ್ ದಿ first village outputs of health, nutrition and early learning. It is proposed by joint guidelines of Women and Child, Ministry of Women and Child Development Department and MOPR to consult 4 lakhs ಅಂಗನವಾಡೀಸ್ ಬೈ 2019 ಅಕ್ರಾಸ್ ದಿ ಕಂಟ್ರಿ. 4 ಲಕ್ಷಕ್ಕಿಂತ ಹೆಚ್ಚು ಅಂಗನವಾಡಿಗಳನ್ನು ಈ ದೇಶದಲ್ಲಿ ಏನು ಮಾಡಿದ್ದಾರೆ, ಸ್ಥಾಪನೆಯನ್ನು ಮಾಡಿದ್ದಾರೆ. ಇದರಿಂದ ಏನು ಮಾಡುತ್ತೆ, ಸರ್ಕಾರ ಒಂದಿಷ್ಟು ಹಣವನ್ನು ಅವರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಬೇಸಿಕ್. ಯಾಕಂದರೆ ಇದರಿಂದ ಮಕ್ಕಳಿಗೆ, ಮಹಿಳೆಯರಿಗೆ ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳಾಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಸ್ಕೀಮ್ ಫಾರ್ ಅಡೋಲಸೆಂಟ್ಸ್ ಗರ್ಲ್ ಅಂತ ಹೇಳಿ ಕರಿತೀವಿ. ಅಂತಂದರೆ ಹದಿಹರೆಯದ ಮಕ್ಕಳಿಗೋಸ್ಕರನೇ ಇರುವಂಥ ಒಂದು ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟು ಪ್ರಾರಂಭ ಮಾಡಿದೆ. ಇಂಟ್ರೊಡ್ಯೂಸ್ಡ್ ಇನ್ ದಿ ಇಯರ್ 2010 to 11, 2010 ಮತ್ತು 11ರಲ್ಲಿ ಇದನ್ನು ಏನು ಮಾಡಿದ್ರು, ಲಾಂಚ್ ಮಾಡಿದ್ರು. ಇದರ ಮುಖ್ಯ ಉದ್ದೇಶ ಏನಂತಂದರೆ ವಿಚ್ ಏಮ್ಸ್ ಎಟ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಗರ್ಲ್ ಬಿಟ್ವೀನ್ 11 to 18 years by making them self-reliant, ಇಂಪ್ರೂವಿಂಗ್ ದೇರ್ ಹೆಲ್ತ್ ಆ್ಯಂಡ್ ಸೋಷಲ್ ಸ್ಟೇಟಸ್ ಆ್ಯಂಡ್ ಅಪ್ಗ್ರೇಡಿಂಗ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ 11 ಮತ್ತು 18 ವರ್ಷದ ಒಳಗಿರುವಂಥ ಹೆಣ್ಣು ಮಕ್ಕಳ ಅಭಿವೃದ್ಧಿಗೋಸ್ಕರ ಪ್ರಾರಂಭವಾದಂತಹ ಸ್ಕೀಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅವರ ಸೋಷಲ್ ಸ್ಟೇಟಸ್ಗಳನ್ನು, ಸಾಮಾಜಿಕ ಸ್ಥಿತಿಗತಿಗಳನ್ನು ಡೆವಲಪ್ ಮಾಡೋದು, ಇಂಪ್ರೂವಿಂಗ್ ದ ಹೆಲ್ತ್, ಅವರ ಆರೋಗ್ಯ ಸ್ಥಿತಿಯನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ಮಾಡುವಂಥದ್ದು, ಅಪ್ಗ್ರೇಡಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ, ಅವರ ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವಂಥದ್ದು. ಇದು ಈ ಸ್ಕೀಮಿನ ಮುಖ್ಯ ಉದ್ದೇಶಗಳು. ದ ಸ್ಕೀಮ್ ಹ್ಯಾಸ್ 2 ಮೇಜರ್ ಕಾಂಪೊನೆಂಟ್ಸ್ ವೈಸ್ ನ್ಯೂಟ್ರಿಷನ್ ಆ್ಯಂಡ್ ನಾನ್ ನ್ಯೂಟ್ರಿಷನ್. ಅಂತಂದರೆ ಅವರಿಗೆ ಪೌಷ್ಟಿಕತೆ ಮತ್ತು ಅಪೌಷ್ಟಿಕತೆಯ ಬಗ್ಗೆ ಇರುವಂಥ ವ್ಯತ್ಯಾಸಗಳಾಗಿರ್ಬೋದು. ಮತ್ತು ಇದು ಕೇವಲ ಪೌಷ್ಟಿಕತೆ, ಆಹಾರಕ್ಕಾಗಿ ಸಂಬಂಧಪಟ್ಟಿದ್ದಲ್ಲದೆ ಬೇರೆ ಥರದ ವ್ಯವಸ್ಥೆಗಳನ್ನು ಮಹಿಳೆಯರಿಗೆ, ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ, ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಅಂತ ಹೇಳಿ ಈ ಸ್ಕೀಮಿಂದ ನಾವು ತಿಳ್ಕೊಳ್ಬೋದು. ಎಂಗೇಜ್ಮೆಂಟ್ ಆನ್ ಸೋಷಿಯಲ್ ಮೀಡಿಯಾ. The ministry is active on social media platform of Facebook, Twitter and YouTube, which has millions of followers. In line with the agenda of the government to use the power and reach the social media, ministry has started Help Me Women and Child Development where women and children can be send in their grievances. ಇದೇಂತಂದರೆ ಮಿನಿಸ್ಟ್ರಿ ಆಫ್ ಆನ್ಲೈನನ್ನು ಮತ್ತು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯೂಟ್ಯೂಬು, ಫೇಸ್ಬುಕ್ಕು, ಟ್ವಿಟ್ಟರ್ಗಳ ಖಾತೆಗಳನ್ನು ಓಪನ್ ಮಾಡಿಕೊಂಡಿದೆ. ಇದರಿಂದ ಏನು ಮಾಡ್ತಿದೆ, ಹೆಲ್ಪ್ ಮೀ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಟ್ಯಾಗನ್ನು ಓಪನ್ ಮಾಡಿ, ಒಂದು ಪೇಜನ್ನು ಓಪನ್ ಮಾಡಿ, ಅದರಿಂದ ಮಕ್ಕಳ ಮತ್ತು ಮಹಿಳೆಯರ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸವನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ. ಸೊ ಇದಕ್ಕೋಸ್ಕರ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಳ್ಳುವಂತಹ ಕೆಲಸವನ್ನು ಇದು ಇಂಪಾರ್ಟೆಂಟ್ ಆಗಿ ಮಾಡ್ತಾ ಇದೆ. ಸೊ ಜೂನೈಲ್ ಜಸ್ಟಿಸ್ ಬಗ್ಗೆ ನಿಮಗೆ ಗೊತ್ತಿದೆ, ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. JJ ಆ್ಯಕ್ಟು 2016 ಏನಾಯಿತು, ಮತ್ತೆ ಅದರ ಇಂಪ್ಲಿಮೆಂಟ್ ಆಗಿ ಸೊ ಫ್ರೆಂಡ್ಲಿ ಪ್ರೊಸೀಜರ್ ಫಾರ್ ದಿ ಪೊಲೀಸ್ ಜೂನೈಲ್ ಜಸ್ಟಿಸ್ ಬೋರ್ಡ್ ಆ್ಯಂಡ್ ಚಿಲ್ಡ್ರನ್ಸ್ ಕೋರ್ಟ್. ಅಂತಂದರೆ ಇಲ್ಲಿ ಮಕ್ಕಳು ಬಾಲಾಪರಾಧಿಗಳಿಗೆ ಜೂನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಅವರ 18 ವರ್ಷದ ಒಳಗಡೆ ಯಾರಾದರೂ ಇಂಥ ಅಪರಾಧಗಳನ್ನು ಮಾಡಿದ್ರೆ ಅಂತಹ ಮಕ್ಕಳುಗಳನ್ನು ರಕ್ಷಣೆ ಮಾಡಿ ಅವರಿಗೆ ಮನಪರಿವರ್ತನೆ ಮಾಡಿ ನೋಡ್ಕೊಳ್ಳುವಂಥ ವ್ಯವಸ್ಥೆ ಬರುವಂಥದ್ದು ಈ ಜೂನೈಲ್ ಜಸ್ಟಿಸ್ ಆ್ಯಕ್ಟಿಂದ ಬರುತ್ತೆ. ಸಮ್ ಆಫ್ ದಿ ಪ್ರೊಸೀಜರ್ ಇನ್ಕ್ಲೂಡ್ ನೋ ಚೈಲ್ಡ್ ಟು ಬಿ ಎ ಸೆಂಟ್ ಜೈಲ್. ಅಂತಂದರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಜೈಲಿಗೆ ಕಳಿಸೋದಿಲ್ಲ. ಚೈಲ್ಡ್ ನಾಟ್ ಬಿ ಎ ಹ್ಯಾಂಡ್ ಕಫ್ಟೆಡ್. ಅಂತಂದರೆ ಅವರ ಕೈಗೆ ನಾವು ಕೋಳವನ್ನು ತೊಡಿಸೋ ಹಾಗಿಲ್ಲ. ಚೈಲ್ಡ್ ಟು ಬಿ ಪ್ರೊವೈಡೆಡ್ ಅಪ್ರೋಪ್ರಿಯೇಟ್ ಮೆಡಿಕಲ್ ಅಸಿಸ್ಟೆಂಟ್. ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮೆಡಿಕಲ್ ಅಸಿಸ್ಟೆನ್ಸ್ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಸಿಸ್ಟೆನ್ಸ್ಗಳನ್ನು ಕೊಡಬೇಕು. ಪೇರೆಂಟ್ ಗಾರ್ಡಿಯನ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ಲೀಗಲ್ ಏಡ್. ಅಂತಂದರೆ ಇದರ ಬಗ್ಗೆ ಅಕಸ್ಮಾತ್ ಅಪರಾಧ ಮಾಡಿರುವಂತಹ ಮಗುವಿನ ಬಗ್ಗೆ ಗಾರ್ಡಿಯನ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಪ್ರಯರ್ ಇನ್ಫಾರ್ಮೇಷನ್ ಕೊಟ್ಟು ಅವರಿಗೆ ಕಾನೂನಿನ ಲೀಗಲ್ ಏಡ್ ಅಂತಂದರೆ ಕಾನೂನಿನ ಒಂದು ಸಹಕಾರವನ್ನು ನೀಡುವಂಥ ಕೆಲಸವನ್ನು ಇದರಲ್ಲಿ ಮಾಡಬೇಕು. ಸೊ ಜೂನೈಲ್ ಜಸ್ಟಿಸ್ ಆ್ಯಕ್ಟು ನಿಮಗೆ ಬೇರೆ ಬೇರೆ ಸೆಮಿಸ್ಟರ್ಸ್ಗಳಲ್ಲಿ ಬರುತ್ತೆ. ಸೊ ಅದರಲ್ಲಿ ನೀವು ಡೀಟೇಲ್ ಆಗಿ ತಿಳ್ಕೊಳ್ಬೋದು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸ್ಕೀಮ್ಸ್ ಆಫ್ ದಿ ಅಥವಾ ಒನ್ ಆಫ್ ದಿ ಆ್ಯಕ್ಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಲಾಸ್ಟ್ ನೋಟನ್ನು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಹೇಳಬೇಕು. ಯಾಕೆ ಮಕ್ಕಳನ್ನು, ನಾನು ವುಮನಲ್ಲೂ ನಿಮಗೆ ಲಾಸ್ಟ್ ನೋಟ್ ಹೇಳಿದ್ದೆ. ಸೊ ಮಕ್ಕಳನ್ನು ಯಾಕೆ ನಾವು ರಕ್ಷಿಸಬೇಕು ಅಂದರೆ it would be wrong to say that there are no steps being taken but the effect due with them in gradually. ಯಾವುದೇ ಕಾರಣಕ್ಕೂ ಒಂದು ಸರ್ಕಾರ
ನಾನು ಕೆಲಸ ಮಾಡಿಲ್ಲ ಮಕ್ಕಳ ಬಗ್ಗೆ ಅಂತ ಹೇಳಿ ಆ ಥರದಲ್ಲಿ ಯಾವ ಭಾವನೆಗಳನ್ನು ಇಟ್ಕೊಳ್ಬಾರ್ದು. ಸೊ ಇಟ್ ಇಸ್ ಎಫೆಕ್ಟ್ ಡ್ಯೂ ವಿತ್ ದೆಮ್ ಗ್ರ್ಯಾಜುಯಲಿ. ಇದೇನಾಗುತ್ತೆ, ಈ ಸ್ಕೀಮ್ಸ್ಗಳೆಲ್ಲ ಒಂದೇ ದಿನಕ್ಕೆ ಇಂಪ್ಲಿಮೆಂಟ್ ಆಗಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಸುಳ್ಳು. ಇದೇನಾಗುತ್ತೆ, ಹಂತ ಹಂತವಾಗಿ ಎಫೆಕ್ಟಿವ್ ಆಗಿ ಏನಾಗುತ್ತೆ, ಅದು ಮಕ್ಕಳ ರಕ್ಷಣೆಯ ಬಗ್ಗೆ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇನ್ ಅವರ್ ಕಂಟ್ರಿ ವುಮನ್ ಕಾನ್ಸ್ಟಿಟ್ಯೂಟ್ 48.5% ಆಫ್ ಎ ಪಾಪ್ಯುಲೇಷನ್. ನಾವು 48.5% ಮಹಿಳೆಯರನ್ನ ನಮ್ಮ ಭಾರತದಲ್ಲಿ ನಾವು ಗಮನಿಸ್ತೀವಿ. ಆಸ್ ಪರ್ NFHS3 at all Indian level 52.5% ಆಫ್ ದಿ ಕರೆಂಟ್ಲಿ ಮ್ಯಾರಿಡ್ ವುಮನ್ ಪಾರ್ಟಿಸಿಪೇಟ್ ಇನ್ ಹೌಸ್ ಹೋಲ್ಡ್ ಡಿಸಿಷನ್ಸ್. ಅಂತಂದರೆ 52ಕ್ಕೂ ಹೆಚ್ಚು ಮಹಿಳೆಯರು ತಮ್ಮ ಕುಟುಂಬದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ದರ್ ಈಸ್ ಎ ನೀಡ್ ಫಾರ್ ಸೋಷಿಯಲ್ ರಿಫಾರ್ಮ್ಸ್. The general mindset of the people has to be changed to bring about a relevant changes. ಅಂತಂದರೆ ಮುಖ್ಯವಾಗಿ ಒಂದು ಸುಧಾರಣೆಗಳಾಗಬೇಕು, ಜನರ ಮಾನಸಿಕ ಸ್ಥಿತಿ ಬದಲಾಗಬೇಕು, ಮತ್ತು ರಿಲೆವೆಂಟ್ ಚೇಂಜಸ್ಗಳು ಅಂತಂದರೆ ಕಾಲಕ್ರಮೇಣ ಬದಲಾವಣೆಗಳಾಗುವಂತಹ ಕೆಲಸವನ್ನು ಇಲ್ಲಿ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಕೆಲವೊಂದು ಸತಿ ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ, ಇಲ್ಲಿ ಸೋಷಿಯಲ್ ವರ್ಕರ್ಗಳು ತುಂಬ ಇಂಪಾರ್ಟೆಂಟ್. ನಾವು ಹೇಳಿದ ಹಾಗೆ ಹಿ ಆ್ಯಕ್ಟ್ ಆಸ್ ಎ ಬ್ರಿಡ್ಜ್. ಸೆಂಟ್ರಲ್ ಗೌರ್ಮೆಂಟ್ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನು ಕೊಡುತ್ತೆ ಅಂತಂದರೆ ಅದನ್ನು ಜನಕ್ಕೆ ಮುಟ್ಟಿಸುವಂತಹ, ಜನರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು. ಆಮೇಲೆ ಬದಲಾವಣೆಗಳನ್ನು ಆಗುವಂತಹ ಪರಿಸ್ಥಿತಿಗಳನ್ನು ಸಹ ಅವರೇನು ಮಾಡಬೇಕು, ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಸೊ ಇಂಥ ಸಂದರ್ಭಗಳಲ್ಲಿ ಮಾತ್ರ ಮಕ್ಕಳ ರಕ್ಷಣೆ ಮತ್ತು ಮಹಿಳೆಯರ ರಕ್ಷಣೆ ಮಾಡಬಹುದು ಅಂತ ಹೇಳ್ತೀವಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಮತ್ತೆ ನನಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಅದನ್ನು ಕ್ಲಾರಿಫೈ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಿಯರ್ ಯು ಹ್ಯಾವ್ ಮೋರ್ ಕಾನ್ಸಂಟ್ರೇಟ್ ಆನ್ ದ ಡೆವಲಪ್ಮೆಂಟ್ ಆಫ್ ವುಮನ್, ದ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಅಂತ ಹೇಳಿ. ಸೊ ಇದು ಈ ಎರಡು ಪಾಯಿಂಟ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ, ಮಕ್ಕಳ ಮತ್ತು ಮಹಿಳೆಯರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಾಗುತ್ತೆ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ಅದರ ಬದಲಾವಣೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು, ಸಮಾಜ ಕಾರ್ಯಕರ್ತರು ಎಲ್ಲರೂ ಒಟ್ಟಿಗೆ ಸೇರಿ ಇದೆರಡು ಅಭಿವೃದ್ಧಿಗಳನ್ನು ಮಾಡಬೇಕು. ಅದಕ್ಕೋಸ್ಕರನೇ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ಗಳು ಬಹಳಷ್ಟು ಕೆಲಸಗಳನ್ನು ಮಾಡುತ್ತೆ. ಈ ಕೆಲಸಗಳ ಜೊತೆಗೆ ಏನಾಗುತ್ತೆ, ನಾವು ಸರ್ಕಾರದ ಅನುದಾನವನ್ನು ತೆಗೆದುಕೊಂಡು ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂಥ ಉದ್ದೇಶದಿಂದ ಈ PPTನ ಮಾಡಿರುವಂಥದ್ದು. ಕೇಳಿದ್ದಕ್ಕಾಗಿ ಧನ್ಯವಾದಗಳು.